ಕೊರೋನಾ ಮಹಾಮಾರಿಗೆ ಬಂದೇ ಬಿಡ್ತಾ ಬ್ರಹ್ಮಾಸ್ತ್ರ ಆ ಒಂದು ಕುತೂಹಲ ಇದೆ. ಯಾಕಂದ್ರೆ ಇವತ್ತು ಡಿಸಿಜಿನ ಸುದ್ದಿಗೋಷ್ಠಿ ಎಲ್ರಿಗೂ ಕೂಡ ಈಗ ಕುತೂಹಲ ಮೂಡಿಸ್ತಾ ಇರೋದು. ಯಾಕಂದ್ರೆ ಕೊರೋನಾ ಮಹಾಮಾರಿಗೆ ಇವತ್ತು ರಾಮಬಾಣ ಬಂದೇ ಬಿಡ್ತಾ ಎಲ್ಲರೂ ಕೂಡ ಕಾಯ್ತಿದ್ದಂತ ಆ ಕ್ಷಣ, ಆ ದಿನ ಇದೇನಾ? ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಆಗೇ ಬಿಡುತ್ತಾ ಸಂಜೀವಿನಿ. ಇಡೀ ದೇಶದ ಚಿತ್ತ ಈಗ ಈ ಕೊರೋನಾ ಸಂಬಂಧಪಟ್ಟಂತ ವ್ಯಾಕ್ಸಿನ್ ಅಂತ ಇದೆ. ಯಾವತ್ತೂ ಇದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ. ತುರ್ತು ಬಳಕೆಗೆ ಅವಕಾಶವನ್ನ ಕೊಡುವಂತ ವಿಚಾರವಾಗಿ ಅಧಿಕೃತ ಘೋಷಣೆ. ದೇಶದಾದ್ಯಂತ ಕೊರೋನಾ ಲಸಿಕೆ ಹಂಚಿಕೆಗೆ ಶುರುವಾಯಿತು ಕೌಂಟ್ ಡೌನ್. ಕೊರೋನಾ ಮಹಾಮಾರಿಗೆ ಬಂದೇ ಬಿಡ್ತಾ ರಾಮಬಾಣ. ಎಲ್ಲರೂ ಕೂಡ ಬಹಳ ಕಾತರರಾಗಿ ಕಾಯ್ತಿದ್ದಂತ ಕ್ಷಣ ಇದು. ಯಾಕಂದ್ರೆ ಈ ಲಸಿಕೆಯನ್ನ ವಿತರಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಒಂದು ಮುದ್ರೆ ಬೇಕಾಗಿದೆ. ಅಧಿಕೃತವಾಗಿ ಡಿಸಿಜಿನ ಅಧ್ಯಕ್ಷ ವಿಜಿ ಸೋಮಾನಿ ಅವರೇ ಇದನ್ನ ಅನೌನ್ಸ್ ಮಾಡುವಂತ ನಿರೀಕ್ಷೆ ಇದೆ. ದೆಹಲಿಯ ನ್ಯಾಷನಲ್ ಮೀಡಿಯಾ ಸೆಂಟರ್ ನಲ್ಲಿ ಸುದ್ದಿಗೋಷ್ಠಿ. ಇದರಲ್ಲಿ ಲಸಿಕೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ ಅನ್ನೋದು ಕುತೂಹಲ ಇದೆ. ಕೋವಿಶೀಲ್ಡ್ ಲಸಿಕೆ, ಅದೇ ರೀತಿಯಾಗಿ ಕೋವ್ಯಾಕ್ಸಿನ್ ಎರಡೂ ಲಸಿಕೆಯ ತುರ್ತು ಬಳಕೆಗೆ ಒಪ್ಪಿಗೆಯನ್ನ ನೀಡಲಾಗುತ್ತ. ಲಸಿಕೆಯ ತುರ್ತು ಬಳಕೆಗೆ ಒಪ್ಪಿದ್ರೆ ನಿಜಕ್ಕೂ ಇವತ್ತಿನಿಂದ ಒಂದು ಹೊಸ ಸಂಚಲನ ಉಂಟಾಗುತ್ತೆ. ಎಷ್ಟು ದಿನಗಳ ಕಾಲ ಇದ್ದಂತ ಆ ಕಾಯುವಿಕೆ, ಆ ಕಾತರ ಎಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಡಿಸಿಜಿಐಗೆ ಶಿಫಾರಸು ಮಾಡಿರುವಂತಹ ವಿಷಯ ತಜ್ಞರ ಸಮಿತಿ ಈಗಾಗಲೇ ಶಿಫಾರಸು ಆಗಿದೆ. ಕೆಲವೇ ಹೊತ್ತಲ್ಲಿ ಡಿಸಿಜಿಐ ಅಧ್ಯಕ್ಷ ವಿಜಯ್ ಸೋಮಾನಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ದೆಹಲಿಯ ನ್ಯಾಷನಲ್ ಮೀಡಿಯಾ ಸೆಂಟರ್ ಅಲ್ಲಿ ಸುದ್ದಿಗೋಷ್ಠಿ. ಇಡೀ ದೇಶವೇ ಕಾಯ್ತಿರುವಂತಹ ಸುದ್ದಿಗೋಷ್ಠಿ ಇದು. ಕೋವಿಶೀಲ್ಡ್ ಲಸಿಕೆ, ಅದೇ ರೀತಿಯಾಗಿ ಕೋವ್ಯಾಕ್ಸಿನ್ ಈಗ ಡಬಲ್ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರೋದು. ಕೋವಿಶೀಲ್ಡ್ ವಿಚಾರವಾಗಿ ನಾವು ನಿನ್ನೆ ಕೂಡ ಮಾತನಾಡಿದ್ವಿ. ಜೊತೆಗೆ ಈಗಾಗಲೇ ಡ್ರೈ ರನ್ ಇದೆಲ್ಲವೂ ಕೂಡ ಆರಂಭ ಆಗಿದೆ. ಡ್ರೈ ರನ್ ಕೂಡ ನಿನ್ನೆ ನೋಡಿದ್ವಿ. ಬೆಂಗಳೂರು ಸೇರಿದ ಹಾಗೆ ಅನೇಕ ಜಿಲ್ಲೆಗಳಲ್ಲಿ ಅದೇ ರೀತಿಯಾಗಿ ದೇಶದಾದ್ಯಂತ ಈ ಡ್ರೈ ರನ್ ನಡೀತಾ ಇದೆ. ಆದರೆ ಫೈನಲಿ ಅದಕ್ಕೆ ಡಿಸಿಜಿನ ಒಂದು ಅಂತಿಮ ಮುದ್ರೆ ಬೇಕಾಗುತ್ತೆ, ಒಂದು ಗ್ರೀನ್ ಸಿಗ್ನಲ್ ಬೇಕಾಗುತ್ತೆ. ಅದಾದ ನಂತರವೇ ಈ ತುರ್ತು ಬಳಕೆಗೆ ಅವಕಾಶವನ್ನು ಕೊಡಲಾಗುತ್ತೆ. ಸೊ ಅದಕ್ಕೋಸ್ಕರ ಈ ಸುದ್ದಿಗೋಷ್ಠಿ ಏನಿದೆ ಇಡೀ ದೇಶವೇ ಕಾಯ್ತಿರುವಂಥದ್ದು. ಯಾಕಂದ್ರೆ ಅಧಿಕೃತವಾಗಿ ಇವತ್ತು ಅನೌನ್ಸ್ಮೆಂಟ್ ಆಗಿಬಿಟ್ರೆ ದೇಶದ ಜನತೆ ಕೊಡಬಹುದು, ಇದನ್ನ ಲಸಿಕೆಯನ್ನು ಹಂಚುವಂಥದ್ದಕ್ಕೆ ಓಕೆ ಅಂತ ಹೇಳಿದ್ರೆ ಆಗ ಈ ಲಸಿಕೆ ಹಂಚುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ. ಹಾಗಾಗಿ ಲಸಿಕೆ ಹಂಚಿಕೆಗೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋದು. ಸುದ್ದಿಗೋಷ್ಠಿಯಲ್ಲಿ ಸೋಮಾನಿ ಅವರು ಏನೇನು ವಿಚಾರಗಳನ್ನು ಹೇಳ್ತಾರೆ, ಯಾವ ರೀತಿಯಾಗಿ ಯಾರನ್ನ ಮೊದಲ ಪ್ರಿಫರೆನ್ಸ್ ನಲ್ಲಿ ನೀಡಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಆಲ್ಮೋಸ್ಟ್ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಜೊತೆಗೆ ಕೋವಿಶೀಲ್ಡ್ ಜೊತೆಗೆ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಇದು ಕೂಡ ಈಗ ಬಳಕೆಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಫೈನಲಿ ಈ ದಿನ ಬಂದಿದೆ, ಅಂದ್ರೆ ಅಧಿಕೃತವಾಗಿ ಘೋಷಣೆ ಆಗುವಂತ ಒಂದು ಸಮಯ, ಅಂದ್ರೆ ತುರ್ತು ಬಳಕೆಗೆ ಲಸಿಕೆಗಳನ್ನ ಕೊಡಬಹುದು ಅಂತ. ಸೊ ಏನ್ ನಿರೀಕ್ಷೆ ಮಾಡಬಹುದು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ? ಅವಿನಾಶ್, ಇವತ್ತು ನಿರೀಕ್ಷೆ ಮಾಡುವಂತಹದ್ದು ಇಡೀ ಭಾರತೀಯರಿಷ್ಟೇ. ಎರಡು ಲಸಿಕೆಗಳಿಗೆ ಕೇಂದ್ರ ಸರ್ಕಾರ ಅಧಿಕೃತ ಮುದ್ರೆಯನ್ನ ಒತ್ತುತ್ತಾ ಅನ್ನುವಂತ ನಿಟ್ಟಿನಲ್ಲಿ. ಯಾಕಂತಂದ್ರೆ SEC ಈಗಾಗಲೇ ವಿಷಯ ತಜ್ಞರ ತಂಡ ಈಗ ಶಿಫಾರಸು ಮಾಡಿರ್ತಕ್ಕಂಥದ್ದು ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಎರಡೂ ಲಸಿಕೆಗಳು ಬಳಕೆಗೆ ಯೋಗ್ಯವಾಗಿವೆ, ಪರಿಣಾಮಕಾರಿಯಾಗಿವೆ ಅನ್ನುವಂತಹ ಸರ್ಟಿಫಿಕೇಟ್ ಅನ್ನ DCGIಗೆ ಕೊಟ್ಟಿರ್ತಕ್ಕಂಥದ್ದು, ಶಿಫಾರಸು ಮಾಡಿರ್ತಕ್ಕಂಥ